ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರಾ ಸುಪ್ರೀ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಗೃಹಲಕ್ಷ್ಮಿಯರಿಗೆ ಕಹಿ ಸುದ್ದಿ ಅಂತಾನೆ ಹೇಳ್ಬೋದು. ಕಹಿ ಸುದ್ದಿ ಅಂದರೆ ಇನ್ನೂ ಒಂದು ತಿಂಗಳ ಕಾಲ ಗೃಹಲಕ್ಷ್ಮಿಯರಿಗೆ ದುಡ್ಡು ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು, ನಿಮ್ಮ ಒಂದು ಖಾತೆಗೆ ಅಮೌಂಟ್ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ನ್ಯೂಸ್ ಕೂಡ ಬರ್ತಿದೆ. ಸೊ ಅದ್ರ ಬಗ್ಗೆ ಇನ್ನೂ ಏನೇನೆಲ್ಲ ಚರ್ಚೆಗಳು ನಡೀತಿದೆ, 11, 12, 13ನೇ ಕಂತಿನ ಬಗ್ಗೆ, ಗೃಹಲಕ್ಷ್ಮಿ ಯೋಜನೆ ಒಂದು 11, 12, 13ನೇ ಕಂತಿನ ಬಗ್ಗೆ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನು ಹೇಳ್ತಿದ್ದಾರೆ, ಮತ್ತು ಅದರ ಜೊತೆಗೆ ಏನಕ್ಕೆ ತಡ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೂ ಒಂದು ತಿಂಗಳು, ಮತ್ತು ಇವಾಗ ಆಲ್ರೆಡಿ ಮಹಿಳೆಯರು ಕೂಡ ಎಲ್ಲ ಕಡೆ ಹೊರೊಚ್ಚಿಗೆದ್ದಿದ್ದಾರೆ ಅಂತಲೇ ಹೇಳ್ಬಿಟ್ಟು ನ್ಯೂಸ್ ಚಾನಲ್ಲು ಕೂಡ ನೀವು ಕೂಡ ನೋಡೇ ಇರ್ತೀರ. ಇವಾಗ ಆಲ್ರೆಡಿ ರೊಚ್ಚಿಗೆದ್ದೇಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಆಲ್ರೆಡಿ 11, 12, 13ನೇ ಕಂತಿನ ಹಣನೂ ಬಂದಿಲ್ಲ. ಇನ್ನೂ ಒಂದು ತಿಂಗಳು ಕೂಡ ತಡ ಆಗುತ್ತೆ ಅಂದರೆ ಯಾರಿಗೆಲ್ಲ ಕೋಪ ಬರಲ್ಲ ಹೇಳಿ? ಒಂದು ಹಣದಿಂದ ನಮಗೆ ಸಹಾಯ ಆಗ್ತಿತ್ತು ಅಂದರೆ ಇನ್ನೂ 3 ತಿಂಗಳು 4 ತಿಂಗಳು ಬರಲ್ಲ ಅಂದರೆ ಅವರು ಕೂಡ ನಂಬ್ಕೊಂಡಿರ್ತಾರೆ. ಒಂದು 2,000 ರೂಪಾಯಿ ಬಂದರೆ ನಮಗೂ ಕಷ್ಟಕ್ಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಅವರುಗಳು ಕೂಡ ರೊಚ್ಚಿಗೆದ್ದೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನಲ್ ತೋರಿಸ್ತಿದ್ದಾರೆ. ಸೊ ಯಾಕೆ ತಡ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನು ಹೇಳ್ತಿದ್ದಾರೆ, ಅದ್ರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನು ಹೇಳ್ತಿದ್ದಾರೆ ಎಲ್ಲ ಕೂಡ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಮೊದಲಿಗೆ ಇನ್ನೂ ಒಂದು ತಿಂಗಳ ಕಾಲ, ಇನ್ನೂ ಒಂದು ಅಂದರೆ ಇವಾಗ ಆಲ್ರೆಡಿ ಸೆಪ್ಟೆಂಬರ್ ಮುಗಿತಾ ಬಂತು. ಇನ್ನೇನು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಕೂಡ ಟ್ವೀಟ್ ಮಾಡಿದರು, ಒಂದು ತಿಂಗಳ ಕಾಲ ಬರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಿದ್ದಾರೆ. ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಟ್ವೀಟ್ ಮಾಡಿ ಅದ್ರ ಮೂಲಕ ಏನು ಹೇಳಿದ್ದಾರೆ ಅಂದರೆ, ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಹೇಳಿದರು. ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ, ಇನ್ನೇನು ಸೆಪ್ಟೆಂಬರ್ ಮುಗಿಯೋದ್ರ ಒಳಗಡೆ, ಸೆಪ್ಟೆಂಬರ್ ಅಕ್ಟೋಬರ್ಲೇ ನಿಮಗೆ 4,000 ಹಣ ಒಟ್ಟೊಟ್ಟಿಗೆ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು 6,000 ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಏನು ಹೇಳ್ತಿದ್ದಾರೆ ಅಂದರೆ, ನ್ಯೂಸ್ ಚಾನಲ್ಲು ಕೂಡ ನೀವು ನೋಡಿರ್ತೀರ. ನ್ಯೂಸ್ ಚಾನಲಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದರೆ, 4,000 ಹಣ ಮತ್ತು 6,000 ಹಣ ಯಾವುದೇ ಕಾರಣಕ್ಕೂ ಒಟ್ಟೊಟ್ಟಿಗೆ ನಿಮ್ಮ ಖಾತೆಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳ್ಬಿಟ್ಟು, ಯಾವುದೇ ಕಾರಣಕ್ಕೂ ಆ ಥರ ರೂಲ್ಸ್ ಕೂಡ ಇಲ್ಲ. ಒಟ್ಟೊಟ್ಟಿಗೆ 4,000, 6,000 ಹಾಕೋದಕ್ಕೆ ಒಟ್ಟಿಗೆ ನಮ್ಮ ರಾಜ್ಯದ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಬೇಕು ಅಂದರೆ ನಮಗೆ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ನಮಗೆ ಹಣ ಬರಬೇಕು. ಅಂದರೆ ಎಷ್ಟು ಕೋಟಿ ಹಣ ಅಂದರೆ 5,000 ಕೋಟಿ ಬಿಡುಗಡೆ ಮಾಡಬೇಕು. ಅಷ್ಟು ಬಿಡುಗಡೆ ಆದಮೇಲೆ ಅದು DBT ಮೂಲಕ ಪುಷ್ ಮಾಡಿ ನಿಮಗೆ ಇದು ಕೂಡ ಸುಮಾರು ಒಂದು 10ರಿಂದ 15 ದಿನಗಳ ಕಾಲ ಆಗುತ್ತೆ DBT ಮೂಲಕ ಪುಷ್ ಮಾಡೋದಕ್ಕೆ. ಮತ್ತು ನಿಮ್ಗಳ ಖಾತೆಗೆ ಬರೋದಕ್ಕೂ ಕೂಡ ಒಂದು 8 ದಿನಗಳ ಕಾಲ ಆಗುತ್ತೆ. ಸೊ ಬರುತ್ತೆ, ಆದರೆ ಇನ್ನೂ 1 ತಿಂಗಳ ಕಾಲ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ನೋಡ್ಬೋದು. ಸೊ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಇವಾಗ ಏನು ಹೇಳ್ತಿದ್ದಾರೆ ಅದೇ ಮಾತನ್ನು ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನೂ ಒಂದು ತಿಂಗಳ ಕಾಲ ಎಲ್ಲರೂ ಕೂಡ ವೆಯ್ಟ್ ಮಾಡಲೇಬೇಕು. ತಾಂತ್ರಿಕ ದೋಷದಿಂದ ಹಾಕೋಕ್ಕಾಗ್ತಿಲ್ಲ ಅಷ್ಟೇ. ನಮ್ಮ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಯಾವಾಗ ಈ ಒಂದು 5,000 ಕೋಟಿ ಹಣವನ್ನು ಕಳಿಸ್ತಾರೆ ಆವಾಗ ನಾವು ಎಲ್ಲರ ಖಾತೆಗೂ ಕೂಡ ತಕ್ಷಣ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ನೋಡ್ಬೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಅವರು ಕೂಡ ಆ ಥರನೇ, ನಾವು ಯಾವುದೇ ಥರವಾಗಿ ಡಿಲೇ ಮಾಡೋದಿಲ್ಲ, ಯಾವುದೇ ಥರವಾಗಿ ನಾವು ಕಳಿಸ್ದೆ ಸುಮ್ಮನೆ ಇರಲ್ಲ, ಎಲ್ಲರ ಖಾತೆಗೂ ಹಾಕ್ತೀವಿ. ಆದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಯಾವಾಗ ನಮಗೆ ಅಮೌಂಟ್ ಬರುತ್ತೋ, ದುಡ್ಡು ಬರುತ್ತೋ ಆ ತಕ್ಷಣ ನಿಮಗೆ ನಿಮ್ಮ ಒಂದು ಖಾತೆಗೆ DBT ಮೂಲಕ ಪುಷ್ ಮಾಡಿ ನಿಮ್ಮ ಒಂದು ಖಾತೆಗೆ ವರ್ಗಾವಣೆ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಅಂತಲೂ ಕೂಡ ನೋಡ್ಬೋದು. ಇವಾಗ ಆಲ್ರೆಡಿ ನ್ಯೂಸ್ ಚಾನಲಲ್ಲೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಎಲ್ಲ ಕಡೆ ಮಹಿಳೆಯರು ಅವರ ಒಂದು ಕಷ್ಟವನ್ನು ಹೇಳ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಒಂದು ಕಷ್ಟಕ್ಕೆ 2,000 ರೂಪಾಯಿ ಹಣ ಬರ್ತಿತ್ತಲ್ಲ, ಅದು ಆಗ್ತಿತ್ತು. ಹಾಸ್ಪಿಟ್ಲಿಗಾಗಿರ್ಬೋದು, ಬಾಡಿಗೆ ಕಟ್ಟೋದಕ್ಕಾಗಿರ್ಬೋದು, ಒಂದು ಬುಕ್ಸ್ ಕೊಡಿಸೋದಕ್ಕಾಗಿರ್ಬೋದು, ಮಕ್ಕಳ ಫೀಸ್ಗಾಗಿರ್ಬೋದು, ಸ್ಕೂಲ್ ಫೀಸ್ ಆಗಿರ್ಬೋದು, ಏನೇನಕ್ಕೆಲ್ಲ ಈ ಒಂದು ದುಡ್ಡು ರೇಷನ್ಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಖರ್ಚಾಗ್ತಿತ್ತು. ಇವಾಗ ಯಾವುದೇ ತರಹದ ಹಣವನ್ನು ಆಗ್ತಾ ಇಲ್ಲ, ಮೋಸ ಮಾಡ್ತಿದ್ದಾರೆ. ಮುಂದಿನ ತಿಂಗಳು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ದಾರೆ, ಆದರೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ನೋಡ್ಬೋದು. ಅದೇ ಥರವಾಗಿ
ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಕೂಡ ಅದೇ ಥರವಾಗಿ ಹೇಳ್ತಿರೋವಂಥದ್ದು, ತಾಂತ್ರಿಕ ದೋಷದಿಂದ ಬರ್ತಾ ಇಲ್ಲ, ವೆಯ್ಟ್ ಮಾಡಿ, ಗೃಹಲಕ್ಷ್ಮಿಯರು ಯಾವುದೇ ಥರವಾಗಿ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ನಾವು ಕೂಡ ಯಾವುದೇ ಥರ ಮೋಸ ಮಾಡೋದಕ್ಕೆ ಹೋಗಲ್ಲ, ಇನ್ನೂ 5 ವರ್ಷಗಳ ಕಾಲ ಬಂದೇ ಬರುತ್ತೆ, ಆದರೆ 1 ತಿಂಗಳು ನೀವು ವೆಯ್ಟ್ ಮಾಡಲೇಬೇಕು. ತಾಂತ್ರಿಕ ದೋಷದಿಂದ ಈ ಥರ ಆಗಿದೆ, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬಂದ ಕೂಡಲೇ ನಿಮ್ಮ ಒಂದು ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆ ಒಂದು ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ.